ಅಲ್ಲಿ ಹುಡುಗರು ಅಲ್ರಿ ಅಪ್ಪಿ ತಪ್ಪಿ ನಿದ್ಯಾಗ್ರಿ ಕೈ ಹಚ್ಚಿರಂದ್ರೆ ಕರೆಂಟ್ ಹತ್ತವ್ರಿ ನೀರ್ ನಿಂತಿದ್ರಿ 15 ಆಗಸ್ಟ್ರಿ ಮಾಡ್ಬೇಕಂದ್ರೆ ನೀರ್ ನಿಂತಿವ್ರಿ ಆ ಕಡೆ ಸ್ವಚ್ಛ ಮಾಡಿದ್ರಿ ನೀವೇನು ಮಾಡ್ತೀರೋ ಮಾಡಿ, ನಾನೇನು ಮಾಡಬೇಕೋ ಮಾಡ್ತೀನಿ. ಸಹಾಯಕ ನಿರ್ದೇಶಕಿ ಉತ್ತರ. ವಿದ್ಯಾರ್ಥಿಗಳು ಮಲಗುತ್ತಿರುವ ಬೆಡ್ ಪಕ್ಕದಲ್ಲೇ ನೇತಾಡುತ್ತಿರುವ ಕರೆಂಟ್ ವೈರ್. ವಿದ್ಯಾರ್ಥಿಗಳಿಗೆ ಆಟಕ್ಕೆ ಆಟದ ವಸ್ತುಗಳಿಲ್ಲ. ಸರಿಯಾದ ಲೈಟ್ ಇಲ್ಲ. ಕಿಟಕಿಗಳಿಗೆ ಪೂರ್ತಿ ಗ್ಲಾಸು ಇಲ್ಲ. ಚಳಿಯಲ್ಲೇ ಮಕ್ಕಳು. ಹಾರಿಕೆ ಉತ್ತರ ನೀಡುತ್ತಿರುವ ಸಹಾಯಕ ನಿರ್ದೇಶಕಿ. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದೆ ಕಣ್ಣು ಮುಚ್ಚಿ ಕುಳಿತ ವಾರ್ಡನ್ ಹಾಗೂ ಸಹಾಯಕ ನಿರ್ದೇಶಕಿ. ಜೀವ ತಮ್ಮ ಕೈಯಲ್ಲಿ ಹಿಡಿದು ಮಲಗುವ ಪರಿಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ. ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದರೆ ಹಾರಿಕೆ ಉತ್ತರ ನೀಡಿ ಅನುಮತಿ ಇಲ್ಲದೆ ಹೇಗೆ ಭೇಟಿ ನೀಡಿದ್ದೀರಿ ಎಂದು ಪ್ರಶ್ನೆ ಮಾಡುವ ಮನಸ್ಥಿತಿ ಇಲ್ಲಿಯ ಸಹಾಯಕ ನಿರ್ದೇಶಕಿಯವರದಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಂದೂರು ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ಪೂರ್ವದ ಬಾಲಕರ ವಸತಿ ನಿಲಯದಲ್ಲಿ ಕಂಡುಬಂದಿದೆ. ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇದನ್ನು ಕಂಡು ಕಾಣದಂತೆ ಇಲ್ಲಿಯ ಮಹಿಳಾ ವಾರ್ಡನ್ರಾಗಿದ್ದಾರೆ. ಅವರಿಗೆ ಕೇಳಿದರೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು ತಾವು ಮಲಗುವ ಕೊಠಡಿಯ ಬೆಡ್ ಪಕ್ಕದಲ್ಲೇ ಕೈಗೆ ನಿಲುಕುವ ಸ್ಥಿತಿಯಲ್ಲಿ ವಿದ್ಯುತ್ ವೈರ್ಗಳು ಕಟ್ಟಾಗಿ ಜೋತು ಬಿದ್ದಿವೆ. ನಿದ್ರೆಯಲ್ಲಿ ಸ್ವಲ್ಪವಾದರೂ ಇವರ ಕೈಗಳು ವಿದ್ಯುತ್ ವೈರ್ಗೆ ಟಚ್ ಆದರೆ ಸಾಕು, ದೇವರೇ ಗತಿ ಎಂಬಂತಿದೆ. ಆದರೂ ಕೂಡ ಇಲ್ಲಿಯ ವಾರ್ಡನ್ ಹಾಗೂ ಸಹಾಯಕ ನಿರ್ದೇಶಕಿಯವರಿಗೆ ಮಾತ್ರ ಏನೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ. ಮಾಹಿತಿ ಮೇರೆಗೆ ನಾವು ಇಲ್ಲಿ ಭೇಟಿ ನೀಡಿದಾಗ ಇಲ್ಲಿಯ ವಿದ್ಯಾರ್ಥಿಗಳು ಅನುಭವಿಸುವಂಥ ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಬಂದವು. ಸುಮಾರು 6 ವರ್ಷಗಳ ಹಿಂದೆ ಕೊಪ್ಪಳ ನಗರದ ಬನ್ನಿಕಟ್ಟಿ ಹತ್ತಿರವಿರುವ ನಿಲಯದಲ್ಲಿ 5 ಜನ ವಿದ್ಯಾರ್ಥಿಗಳು ವಿದ್ಯುತ್ ತಂತಿ ಸ್ಪರ್ಶಿಸಿದ ಕಂಬವನ್ನು ಮುಟ್ಟಿ ಮರಣ ಹೊಂದಿದ್ದರು. ಇಂಥ ಘಟನೆಗಳು ಮರುಕಳಿಸದಂತೆ ಸರ್ಕಾರದವರು ಸಾಕಷ್ಟು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡರೂ ಕೂಡ ಕೆಲವು ಕಡೆ ಕೆಲ ಬೇಜವಾಬ್ದಾರಿಯುತ ವಾರ್ಡನ್ಗಳು ಹಾಗೂ ಕೆಲ ಬೇಜವಾಬ್ದಾರಿಯುತ ಮೇಲಾಧಿಕಾರಿಗಳು ತಮ್ಮ ಮುಚ್ಚಿದ ಕಣ್ಣನ್ನು ಮಾತ್ರ ತೆರೆದಿರುವುದಿಲ್ಲ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇಂಥ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಅಮಾನತು ಮಾಡಿದರೆ ಮಾತ್ರ ನಮ್ಮ ವಿದ್ಯಾರ್ಥಿಗಳು ಇಂಥ ನಿಲಯಗಳಲ್ಲಿ ಸುರಕ್ಷಿತವಾಗಿರಲು ಸಾಧ್ಯ. ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಹಾರಿಕೆ ಉತ್ತರವನ್ನು ಕೊಟ್ಟರೆ ಸುಧಾರಣೆಯಾಗದು ಎಂಬ ಅರಿವು ಇವರಿಗೆ ಮೂಡಬೇಕಾಗಿದೆ. ಮುತ್ತಣ್ಣ ಕೊಲ್ಲೋಳಿ, ಶ್ರಾವಣಿ ಟಿವಿ. ಅನ್ಕೊ ಹೋದವ್ರಿ ಅಲ್ಲಿ ಹುಡುಗರು ಅಲ್ರಿ ಅಪ್ಪಿ ತಪ್ಪಿ ನಿದ್ಯಾಗ್ರಿ ಕೈ ಹಚ್ಚಿರಂದ್ರೆ ಕರೆಂಟ್ ಹತ್ತವ್ರಿ ಮತ್ರಿ ಆ ಕಡೆ ಬಿ ವೈರ್ ಜೊತೆ ಬಿದ್ದಾವ್ರಿ. ಅದ ವೈರಿಗೆ ಒಳಗ ಹಾಕಿದವ್ರಿ. ಒಂದ್ ಇಲ್ರಿ ಅಲ್ಲಿ ಜಪಿಸ ಒಂದ್ ಇಟ್ಟಿದಾವ್ರಿ. ಲೈಟ್ ಇಲ್ರಿ, ನೆಟ್ಟಿಂಗ್ ರೀ ರೂಮ್ದಾಗ್ರಿ. ಎಲ್ಲ ರೂಮ್ದಾಗ ಒಂದೊಂದ ಎರಡ್ ಇದ್ರಿ, ಒಂದೊಂದ್ ಅದಾವ್ರಿ. ನಿಮ್ಗೆ ಓದಾಕೆಲ್ಲ ಕಾಣಿಸ್ತಿಲ್ಲ? ಹಂಗಿಲ್ರಿ, ಜರ ಕಾಣ್ತಿದ್ರಿ. ಕಾಣ್ತಿದ್ರಿ ಅದ ಈಚೆ ಕಡೆ ಕೂತಂದ್ರೆ ಏನ್ ಕಾಣಂಗಿಲ್ರಿ. ಮತ್ ಕಿಟಕಿ ಹೊಡೆದವ್ರಿ, ಹುಡುಗರು ರಾತ್ರಿ ಅನ್ಸ್ತಾವ್ರಿ. ಇಲ್ಲಿ ಹೊರಗೆ ಲೈಟ್ ಇಲ್ಲ? ಲೈಟ್ ಇಲ್ರಿ, ಆಟೋ ಬಂದ್ ಬಿದ್ದಾವ್ರಿ. ನಮ್ಮಲ್ಲಿ ಒಳಗಡೆ ಲೈಟ್ ಗೊಂಡಾಗಿ ಅದಾವ್ರಿ. ಒಂದ್ ಜಾಗನ ಟ್ಯೂಬ್ಲೈಟ್ ಇಲ್ರಿ, ಒಂದೊಂದ್ ಜಾಗನ ಕ್ಯಾಮ್ರಾಗಳಿಲ್ಲ. ಬಿಸಿನೀರಿಲ್ಲ, ಯಾರು ಹೊಡೆದಾವ ಬಾಗಲೇ ಇಲ್ಲ.
ಇದು ನೀರು ಇರ್ತಾವ ಮತ್ತೆ ಇದಕ್ಕೇನು ಇದು ಮಾಡಿಲ್ಲ ರಿಪೇರಿ ಮಾಡಿಸಿಲ್ಲ ನೋಡ್ರಿ ಅಯ್ಯೋ ಅಲ್ಲಿ ಮ್ಯಾಗ ಪರ್ಚಿಗೆ